ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಹೊರವಲಯದಲ್ಲಿ ಇರುವ ಮೋಹನಂ ಮಂದಿರಂ ಟೈರ್ ಕಂಪನಿ ವಿರುದ್ಧ ಯಾವುದೇ ರೀತಿ ಕ್ರಮ ತೆಗೆದುಕೊಳ್ಳಲು ಪರಿಸರ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ನೇರವಾಗಿ ಹೇಳ್ತಾ ಇದ್ದೀನಿ, ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಮೋಹನಂ ಮಂದಿರಂ ಟೈರ್ ಕಾರ್ಖಾನೆ ಜೂನ್ 30ಕ್ಕೆ ತನ್ನ ಲೈಸೆನ್ಸ್ ಅನ್ನು ಮುಗಿಸಿಕೊಂಡಿದೆ. ಆದರೂ ಕೂಡ ಈ ಕಂಪನಿ ಪ್ರಾರಂಭದ ಹಂತದಲ್ಲಿದೆ. ಈಗಲೂ ಕೂಡ ವಿಷಕಾರಿ ಹೊಗೆಯನ್ನ ಈ ಕಂಪನಿ ಬಿಡ್ತಾ ಇದೆ. ಇಷ್ಟಾದರೂ ಕೂಡ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಆಗಲಿ, ಪಟ್ಟಣ ಪಂಚಾಯತ್ ಆಗಲಿ, ತಹಸೀಲ್ದಾರರಾಗಲಿ ಈ ಕಂಪನಿ ವಿರುದ್ಧ ಒಂದೇ ಒಂದು ಮಾತನ್ನ ಆಡ್ತಾ ಇಲ್ಲ. ಇದೇ ಅಧಿಕಾರಿಗಳು ಕಳೆದ ಕೆಲವು ದಿನಗಳ ಹಿಂದೆ ನಮ್ಮ RJ32 ಕನ್ನಡ ವಾಹಿನಿಗೆ ಏನು ಹೇಳಿದ್ರಪ್ಪ ಅಂತಂದ್ರೆ, ಈ ಕಂಪನಿ ವಿರುದ್ಧ ನಾವು ಕ್ರಮವನ್ನು ತೆಗೆದುಕೊಳ್ತೇವೆ. ಜೂನ್ 30ರ ನಂತರ ನಾವು ಅವರಿಗೆ ಪರವಾನಗಿಯನ್ನ ನೀಡುವುದಿಲ್ಲ ಅಂತ ಹೇಳಿದ್ರು. ಜೂನ್ 30 ಮುಗಿದು ಈಗ ಜುಲೈ 10ನೇ ತಾರೀಕಿನವರೆಗೂ ಬರ್ತಾ ಇದೆ. ಆದರೂ ಕೂಡ ಅಲ್ಲಿರ್ತಕ್ಕಂತಹ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಏನಿದೆ, ಅಲ್ಲಿರ್ತಕ್ಕಂತಹ ತಾಲೂಕು ಅಧಿಕಾರಿಗಳಾಗಲಿ, ಅಲ್ಲಿರ್ತಕ್ಕಂತಹ ಜಿಲ್ಲಾಧಿಕಾರಿಗಳಾಗಲಿ ಯಾವುದೇ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಆದರೆ ಕಂಪನಿಯಿಂದ ನಿರಂತರವಾಗಿ ಹೊಗೆ ಮಾತ್ರ ದಿನನಿತ್ಯ ಹೋಗ್ತಾ ಇದೆ. ಇದರಿಂದ ಅಲ್ಲಿರ್ತಕ್ಕಂತಹ ಸಾರ್ವಜನಿಕರಿಗೆ, ಸುತ್ತಮುತ್ತಲಿರ್ತಕ್ಕಂತಹ ತಾಂಡಗಳಿಗೆ ದಿನನಿತ್ಯ ಪರದಾಡುವಂತಹ ವಾಸನೆಯಿಂದ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾದರೂ ಕೂಡ ಅಲ್ಲಿರ್ತಕ್ಕಂತಹ ಪೊಲಿಟಿಕಲ್ ಲೀಡರ್ಸ್, ಸೋ ಕಾಲ್ಡ್ ಪೊಲಿಟಿಕಲ್ ಲೀಡರ್ಸ್ ಮತ್ತು ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ. ಯಾಕೆ ಅನ್ನೋದು ಕೂಡ ಇಲ್ಲಿ ನಮಗೆ ಗೊತ್ತಾಗ್ತಾ ಇಲ್ಲ. ಇಷ್ಟು ಸಮಸ್ಯೆ ಆದರೂ ಕೂಡ ಅಧಿಕಾರಿಗಳಾಗಲಿ ಮತ್ತು ಪೊಲಿಟಿಕಲ್ ಲೀಡರ್ಸ್ಗಳಾಗಲಿ ಯಾಕೆ ಗಮನ ಹರಿಸ್ತಾ ಇಲ್ಲ? ಇದರಿಂದ ಏನಾದರೂ ಅವರಿಗೆ ಲಾಭ ಇದೆಯಾ ಅನ್ನೋ ಪ್ರಶ್ನೆ ಎಲ್ಲ ಕಡೆ ಕಾಡ್ತಾ ಇಲ್ಲ. ಇದ್ರ ಬಗ್ಗೆ ಒಂದು ಸಮಗ್ರವಾದ ವರದಿ ಎಲ್ಲಿದೆ ನೋಡ್ಕೊಂಬನ್ನಿ. ಹಲ್ಲು ಕಿತ್ತಿದ ಹಾವಿನಂತಾದ ಪರಿಸರ ಮಾಲಿನ್ಯ ಇಲಾಖೆ. ಅಕ್ರಮ ಕಂಪನಿಗಳ ವಿರುದ್ಧ ಇಲಾಖೆ ಸುಮ್ಮನಿರೋದ್ಯಾಕೆ? ಅಕ್ರಮ ಕಂಪನಿಗಳು ನಡೆಸುತ್ತಿದ್ರೂ ಕೂಡ ಅಧಿಕಾರಿಗಳು ಕೈಕಟ್ಟಿ ಕುಳಿತಿರೋದ್ಯಾಕೆ? ಜನರ ಸಮಸ್ಯೆಗೆ ಸ್ಪಂದಿಸದ ಪರಿಸರ ಮಾಲಿನ್ಯ ಅಧಿಕಾರಿಗಳು. ಮೋಹನಂ ಮಂದಿರಂ ಟೈರ್ ಕಂಪನಿ ಬಗ್ಗೆ ಅಧಿಕಾರಿಗಳ ನಿರ್ಲಕ್ಷ್ಯ ಯಾಕೆ? ರೊಚ್ಚಿಗೆದ್ದ ಕಮಲಾಪುರ ಜನತೆ ಜುಲೈ 11ಕ್ಕೆ ಬೃಹತ್ ಪ್ರತಿಭಟನೆ. ಹೌದು, ತಾಲೂಕಿನ ಮುಖ್ಯ ರಸ್ತೆಯಲ್ಲಿ ಈ ಕಂಪನಿ ಇದ್ದು ತಾಲೂಕಿನ ಸುತ್ತಮುತ್ತ ತಾಂಡಗಳಲ್ಲಿ ಜನರು ಉಸಿರಾಡುವುದೇ ದುಸ್ತರವಾಗಿದೆ. ಅನೇಕ ಬಾರಿ ಈ ಬಗ್ಗೆ ವರದಿ ಮಾಡಿದರೂ ಪರಿಸರ ಅಧಿಕಾರಿಗಳು ಹಾಗೂ ತಹಸೀಲ್ದಾರರು ಕೇವಲ ಲೆಟರ್ ಕೊಡುವುದರಲ್ಲಿಯೇ ಕಾಲಹರಣ ಮಾಡ್ತಾ ಇದ್ದಾರೆ. ಇನ್ನು ಈ ಕಂಪನಿ ವಿರುದ್ಧ ಸೋ ಕಾಲ್ಡ್ ಪೊಲಿಟಿಕಲ್ ಲೀಡರ್ಸ್ ಆಗಲಿ ಅಥವಾ ಅಲ್ಲಿನ ಅಧಿಕಾರಿಗಳಾಗಲಿ ಬಾಯಿಗೆ ಬೀಗ ಹಾಕಿಕೊಂಡು ಕುಳಿತಿದ್ದಾರೆ ಅನ್ನಿಸುತ್ತಿದೆ. ಈ ಬಗ್ಗೆ ಲೀಡರ್ಸ್ಗಳಂತೂ ತೋಟಿಕ್ ಪಿಟಿಕ್ ಅಂತ ಇಲ್ಲ. ಯಾಕೆ ಇವರಿಗೆ ಈ ಬಗ್ಗೆ ಮಾತನಾಡಲು ದಮ್ಮು ತಾಕತ್ತು ಇಲ್ವಾ? ಅಥವಾ ಕಂಪನಿಯವರ ಹತ್ತಿರ ಏನಾದರೂ ತೆಗೆದುಕೊಂಡು ಸುಮ್ಮನಿದ್ದಾರಾ ಎಂದು ಸಾರ್ವಜನಿಕರ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ತಾಲೂಕಿನ ಸಾರ್ವಜನಿಕರು ಈ ಕಂಪನಿಯಿಂದ ರೋಸಿ ಹೋಗಿ ಇದೇ ಜುಲೈ 11ರಂದು ಮೋಹನಂ ಮಂದಿರಂ ಕಂಪನಿ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿ ಮುಂದಿದ್ದಾಗಿದ್ದಾರೆ. ಜನರ ಸಮಸ್ಯೆಗಿಂತ ಲೀಡರ್ಸ್ಗಳಿಗೆ ರಾಜಕಾರಣ ಹಾಗೂ ಬಿಸ್ನೆಸ್ ಹೆಚ್ಚಾಗಿದೆ ಎಂಬ ಮಾತು ಕೇಳಿ ಬರ್ತಾ ಇವೆ. ಜುಲೈ 11ರಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು ಅಧಿಕಾರಿಗಳು ಈಗಲಾದರೂ ನಿದ್ದೆಯಿಂದ ಏಳ್ತಾರಾ ಎಂಬುದು ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಮಲಾಪುರ್.